ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಮಾತಾಡ್ತಾ ಇರೋದು. ಇವತ್ತು ಏನು ಕಾನ್ಸೆಪ್ಟು ಅಂದರೆ, ಈ ಪ್ರಪಂಚದಲ್ಲಿ ಲೇಡೀಸಲ್ಲಿ ಎಷ್ಟು ಥರ ಕ್ಯಾರೆಕ್ಟರ್ ಇರುತ್ತೆ, ಯಾವ್ಯಾವ ಥರ ಸ್ತ್ರೀಯರು ಇರ್ತಾರೆ ಅಂತ. ಆ್ಯಕ್ಚುಲಿ ಇದು ನಮ್ಮ ಗುರುಗಳು ಅಗೋರಿಗಳ ಜೊತೆ ನಾನು ತಿರುಗಾಡ್ಬೇಕಾದ್ರೆ ಅವರಿಂದ ಕೆಲವೊಂದು ಮಾಹಿತಿ ನಾನು ಪಡ್ಕೊಂಡಿದ್ದೆ. ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಿ 4 ಥರ ಜಾತಿ ಸ್ತ್ರೀಯರಿದ್ದಾರಂತೆ. ಮೊದಲನೇ ಜಾತಿ ಡಾಂಕಿನಿ ಜಾತಿ ಸ್ತ್ರೀಯರು. ಸೆಕೆಂಡ್ನೇ ಜಾತಿ ಬಂದ್ಬಿಟ್ಟು ಶಂಕಿನಿ ಜಾತಿ ಸ್ತ್ರೀಯರು. ಮತ್ತು ಬಂದ್ಬಿಟ್ಟು 3ನೇ ಜಾತಿ ಬಂದ್ಬಿಟ್ಟು ಕಿತ್ತನಿ ಜಾತಿ ಸ್ತ್ರೀಯರು. ಮತ್ತು 4ನೇ ಜಾತಿ ಬಂದ್ಬಿಟ್ಟು ಪದ್ಮಿನಿ ಜಾತಿ ಸ್ತ್ರೀಯರು. ಈ ಒಂದೊಂದು ಜಾತಿ ಬಗ್ಗೆ ನಾನು ನಿಮ್ಮ ಹತ್ರ ಹೇಳಕೊಡ್ತೀನಿ. ಡ್ಯಾಂಕಿನಿ ಜಾತಿ ಸ್ತ್ರೀಯರು ಅಂದರೆ ಅವರು ಒಂಥರ ಕೊಳಕಾಗಿರ್ತಾರೆ. ಕೊಳಗೆ ಬಟ್ಟೆ ಹಾಕ್ಕೊಳ್ಳೋದು, ಬಾಯಿ ಬಿಟ್ಟರೆ ಕೆಟ್ಟ ಮಾತು, ಕೆಟ್ಟದಾಗಿ ಯೋಚನೆ ಮಾಡೋದು, ಈ ಥರ ಕೆಟ್ಟದ್ದು ಆ್ಯಕ್ಚುಲಿ ನೀವು ನೋಡಿರ್ತೀರ ಆ ಥರದವರು. ಅವರು ಡ್ಯಾಂಕಿನಿ ಜಾತಿ ಸೇರ್ಕೊತಾರೆ. ಮತ್ತು ಬಂದ್ಬಿಟ್ಟು ಶಂಕಿನಿ ಜಾತಿ ಅಂದರೆ ಇವರು ಅರ್ಧಬರ್ಧ, ಒಂದು ಭಕ್ತಿ ಭಾವದಲ್ಲೂ ಇರ್ತಾರೆ, ಇನ್ನೊಂದು ಸಂಸಾರದ ಬಗ್ಗೆನೂ ಇರ್ತಾರೆ. ಇವರೊಂಥರ ಒಂದು ಗುಡ್ ಕ್ಯಾರೆಕ್ಟ್ರು, ಒಂಥರ ದೇವ್ರನ್ನ ನೆಮ್ಮದಂಗೂ ಇರ್ತಾರೆ, ಪೂಜೆ ಮಾಡಿದ್ರೆ ಪೂಜೆ ಮಾಡ್ದಂಗೂ ಇರ್ತಾರೆ. ಈ ಥರ ಜಾತಿ ಇಷ್ಟು % ಜನ ಇದ್ದಾರೆ. ಮತ್ತು ಬಂದ್ಬಿಟ್ಟು ಕಿತ್ತನಿ ಜಾತಿ ಸ್ತ್ರೀಯರಂದರೆ ತುಂಬ ಡೇಂಜರ್ ಹೆಂಗಸ್ರುಗಳು. ಅವರು ಹೆಂಗೆ ಅಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ. ಅವ್ರು ನೋಡಿದ್ರೆ ಸಾಕು, ಎಂಥ ಗಣಸ ಆಗಲಿ ಟಕ್ಕನಂಗೆ ಬಿದ್ದೋಗ್ಬಿಡ್ತಾನೆ. ಆ ಥರ ಸ್ತ್ರೀಯರು. ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂದರೆ, ಅವರು ಇರೋ ಜಾಗದಲ್ಲಿ ಕಣ್ಣೀರೇ ಜಾಸ್ತಿ, ನೋವುಗಳೇ ಜಾಸ್ತಿ, ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರೋ ಜಾಗದಾಗ ಕೊಳಕು ಜಾಸ್ತಿ ಇರುತ್ತೆ ನೋಡು, ಆ ಥರ ಮನಸ್ಥಿತಿ. ಅವರು ತೊಂದರೆ ತಗೊಂತಾರೆ, ಬೇರೆಯವರಿಗೂ ತೊಂದರೆ ಕೊಡ್ತಾರೆ. ಈ ಥರ ಕಿತ್ತನಿ ಜಾತಿ ಹೆಂಗಸ್ರುಗಳು. ಅದರಲ್ಲಿ ತುಂಬ ಗುಡ್ ಕ್ಯಾರೆಕ್ಟ್ರು, ಗುಡ್ಡು, ಒಂದು ದೇವಿ ಸಮಾನ ಅಂದರೆ ಪದ್ಮಿನಿ ಜಾತಿ ಸ್ತ್ರೀಯರು. ಅವ್ರು ಯಾವ ಥರ ಅಂದರೆ, ಒಂದು ಭೂತಾಯಿ ಹೋಲಿಸ್ಬೋದು, ಆದಿಶಕ್ತಿ ಹೋಲಿಸ್ಬೋದು. ತಾಯಿ ಗುಣ ಜಾಸ್ತಿ ಇರುತ್ತೆ ಅವರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ ಕ್ಷಮಿಸ್ತಾರೆ ಅವರು. ಕ್ಷಮೆ ಒಂಥರ. ಈ ಭೂತಾಯಿ ಪ್ರತಿಯೊಬ್ಬರನ್ನೂ ಹೆಂಗೆ ಒಳ್ಳೆಯವ್ರನ್ನೂ ಹೊತ್ಕೊಂಡಿರ್ತಾಳೆ, ಕೆಟ್ಟವ್ರನ್ನೂ ಹೊತ್ಕೊಂಡಿರ್ತಾಳೆ. ಹಂಗೆ ಈ ಸ್ತ್ರೀಯರು ಒಳ್ಳೆಯವ್ರನ್ನೂ ನಮ್ಮವರೇ ಅಂತಾಳೆ, ಕೆಟ್ಟವ್ರನ್ನೂ ನಮ್ಮವ್ರು ಇವರು ಅಂತ ಹೇಳೋ ಸ್ವಭಾವ ಇರುವವರೇ ಪದ್ಮಿನಿ ಜಾತಿ. ಬಟ್ ಇದೆಲ್ಲ ಯಾವ ಥರ ನನಗೆ ಗೊತ್ತಾಯಿತು ಅಂದರೆ, ನಮ್ಮ ಗುರುಗಳು ಯಾವಾಗಲೂ ಸ್ತ್ರೀಯರನ್ನ ಬರೀ ಕಣ್ಣಲ್ಲಿ ನೋಡಿದ ತಕ್ಷಣ ಹೇಳೋರು. ಇದು ಹೆಂಗೆ ಸಾಧ್ಯ ಗುರುಗಳೇ, ಈ ಥರ ನೋಡಿದ ತಕ್ಷಣ ಹೇಳ್ತಿರಲ್ಲ ಅಂದಾಗ, ಅವರಲ್ಲಿ ಅತಿ ಇಂದ್ರಿಯ ಶಕ್ತಿ ಇರುತ್ತೆ. ಯಾವುದು ಸಾಧು ಸಂತರುಗಳಿಗೆ ಅವರು ತುಂಬ ಸಾಧನೆ ಮಾಡಿರ್ತಾರೆ. ಮನುಷ್ಯನ ನೋಡಿದ ತಕ್ಷಣ ಹೇಳ್ತಾರೆ, ಅವ್ರ ಫೋಟೋ ನೋಡಿದ ತಕ್ಷಣ ಹೇಳ್ತಾರೆ. ಹಂಗಾಗಿ ಈ 4 ಜಾತಿ ಪ್ರತಿಯೊಬ್ಬರು ಸ್ತ್ರೀಯಲ್ಲಿ ಇರುತ್ತೆ. ಬಟ್ ನಾವು ಯಾವ ಥರ ಅವ್ರನ್ನ ಬೆಳೆಸ್ಕೊಂತೀವಿ, ಆ ಕ್ಯಾರೆಕ್ಟರ್ಗಳ್ನ ಯಾವ ಥರ ಬೆಳೆಸ್ಕೊಂತೀವಿ, ಆ ಸ್ವಭಾವಗಳು ನಮ್ಮಲ್ಲಿ ರೂಢಿ ಆಗ್ತಾ ಹೋಗ್ತವೆ. ಬಟ್ ಪದ್ಮಿನಿ ಜಾತಿ ಬಂದ್ಬಿಟ್ಟು ಗ್ರೇಟ್ ಸ್ತ್ರೀಯರು. ಅವ್ರನ್ನ ಪಾದವನ್ನು ನೋಡ್ಬೇಕು ಹೊರ್ತು ತಲೆ ನೋಡಬಾರ್ದಂತೆ. ಅವ್ರ ಪಾದ ಮುಟ್ಸಿ ನಮಸ್ಕಾರ ಮಾಡ್ಕೊಂಡ್ರೆ ದೇವರಿಗೆ ನಮಸ್ಕಾರ ಮಾಡ್ದಂಗೆ ಆಗುತ್ತಂತೆ. ಮತ್ತು ಬಂದ್ಬಿಟ್ಟು ಶಂಕಿನಿ ಜಾತಿ ಇರುತ್ತಲ್ಲ, ಆ ಸ್ತ್ರೀಯರು ಅಷ್ಟೇ ತುಂಬ ಒಳ್ಳೆಯವರು ಅವರು. ಬಟ್ ಅವ್ರಿಗೇನಾಗುತ್ತೆ ಅಂದರೆ ಜಡ್ಜ್ಮೆಂಟ್ ಸಿಕ್ಕಿರಲ್ಲ ಅವರಿಗೆ, ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ಅಂತ. ಹಂಗಾಗಿ ಪದ್ಮಿನಿ ಜಾತಿ ಆಗೋಕ್ಕೆ ಇಷ್ಟಪಟ್ರಿ ನೀವು. ಪದ್ಮಿನಿ ಜಾತಿ ಬಂದ್ಬಿಟ್ಟು ತುಂಬ ಒಳ್ಳೆಯ ಸ್ವಭಾವ ಇರೋಂಥ ಸ್ತ್ರೀಯರು. ಅವ್ರಿಗೆ ವಂದನೆಗಳು.